ಕಾಂಬಿನೇಷನ್ ಅಲ್ಲಿ ಮಾಡಿದೀವಿ. ಬಟ್ ಆದ್ರೆ ಇದ್ರೊಳಗಡೆ ಇರೋದು ಏನ್ ಗೊತ್ತಾ, ಎಲ್ಲ ವೇಸ್ಟ್ ಮೆಟೀರಿಯಲ್. ಅಂದ್ರೆ ಹಳೇ ಬಟ್ಟೆಗಳು ವೇಸ್ಟ್ ಮೆಟೀರಿಯಲ್ ಅನ್ನೋದಕ್ಕಿಂತ ವೆಲ್ಕಮ್ ಟು ಬ್ರಿತ್ವಿ ಯೂಟ್ಯೂಬ್ ಚಾನಲ್. ಇನ್ನೊಂದು ಕೌದಿ ವಿಡಿಯೋ ಜೊತೆ ಬಂದಿದ್ದೀನಿ. ಯಾಕೆಂದ್ರೆ ಸುಮಾರು ಜನ ಕೇಳ್ತಾ ಇದ್ರು, ಮತ್ತೆ ನಮಗೂ ಸ್ವಲ್ಪ ಆರ್ಡರ್ಸ್ ಇತ್ತು, ಸ್ಟಿಚ್ ಮಾಡಿಸಿದ್ವಿ, ಅದಕ್ಕೆ ತೋರ್ಸೋಣ ಅಂತ. ಬನ್ನಿ ಪಟ್ಟಂತ ಒಂದೊಂದಾಗೆ ನೋಡೋಣ, ಓಕೆನಾ? ನೋಡಿ, ಇದು ಕೌದಿ ಬ್ಲೂ ಮತ್ತೆ ಪಿಂಕ್ ಕಾಂಬಿನೇಷನ್ ಅಲ್ಲಿ ಮಾಡಿದೀವಿ. ಬಟ್ ಆದ್ರೆ ಇದ್ರೊಳಗಡೆ ಇರೋದು ಏನ್ ಗೊತ್ತಾ, ಎಲ್ಲ ವೇಸ್ಟ್ ಮೆಟೀರಿಯಲ್. ಅಂದ್ರೆ ಹಳೇ ಬಟ್ಟೆಗಳು ವೇಸ್ಟ್ ಮೆಟೀರಿಯಲ್ ಅನ್ನೋದಕ್ಕಿಂತನೂ ಏನಂದ್ರೆ, ಈಗ ಲೇಡೀಸ್ದು ಚೂಡಿದಾರ್ ಆಗಿರ್ಬೋದು, ಆಮೇಲೆ ಈಗ ಜೆಂಟ್ಸ್ದು ಟ್ರ್ಯಾಕ್ ಪ್ಯಾಂಟ್ ಹಾಕಿದೀವಿ, ಆಮೇಲೆ ಲಂಗ ಬ್ಲೌಸ್ ಎಲ್ಲ ಹಾಕ್ಬೋದು, ಮತ್ತೆ ಸಿಂಗಲ್ ಪೀಸ್ ಗೌನ್ ಇತ್ತು ಅದನ್ನ ಹಾಕಿದೀವಿ. ಆಮೇಲೆ ಪ್ಯಾಂಟ್ ಅಲ್ಲೂ ಅಷ್ಟೇನೆ, ಸ್ವಲ್ಪ ಜೀನ್ಸ್ ಪ್ಯಾಂಟ್ ಅಲ್ಲಿ ತೆಳು ಇರೋ ಜೀನ್ಸ್ ಪ್ಯಾಂಟ್ ಹಾಕಿದೀವಿ. ಆಮೇಲೆ ಮಿಕ್ಕಿದ್ದು ಜೆಂಟ್ಸ್ ಹಾಕೋತಾರಲ್ವಾ ಸ್ವಲ್ಪ ಕಾಟನ್ ಪ್ಯಾಂಟು, ಅದು ಇತ್ತು, ಅದನ್ನು ಹಾಕಿದ್ವಿ. ತಿಕ್ಕಾಗಿರೋ ಜೀನ್ಸ್ ನ ಹಾಕಕ್ಕಾಗಿಲ್ಲ, ಯಾಕೆಂದ್ರೆ ಮಿಷಿನ್ ಹೊಳ್ಗೆ ಬಂದಾಗ ಅದು ಇದಾಗುತ್ತೆ, ಮತ್ತೆ ಸ್ವಲ್ಪ ಸೈಜು ಒಂದ್ ಕಡೆ ದಪ್ಪ ಒಂದ್ ಕಡೆ ಈ ತರ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಹಾಕಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನು ಅದನ್ನ ಹಾಕಿರೋ ಕ್ಲಿಪ್ಸ್ನು ಹಾಕ್ತೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ, ಇದು ಡಬಲ್ ಬೆಡ್ ಸೈಜ್ ಇದೆ. ಸೊ ಡಬಲ್ ಬೆಡ್ ದಲ್ಲಿ ಸೈಜ್ ಅಲ್ಲಿ ಇದನ್ನ ಹೊಲಿಸಿದೀವಿ, ಇದೊಂದು. ಆಮೇಲೆ ಇನ್ನೊಂದು ಸೇಮ್, ಇದು ಇವರು 10 ಸ್ಯಾರೀಸ್ ಕೊಟ್ಟಿದ್ರು. ಸೊ ನಾವೇನ್ ಮಾಡಿದ್ವಿ, ಅದೊಂದು ಸ್ವಲ್ಪ ಸ್ಯಾರಿ ಸ್ವಲ್ಪ ದಾರ ದಾರ ತರ ಬರೋ ತರ ಇತ್ತು, ಅದೊಂದು ಸ್ಯಾರಿ ಬಿಟ್ಬಿಟ್ಟು ಇನ್ನೆಲ್ಲ ಸ್ಯಾರಿನೂ ಮೇಲ್ ಹಾಕಿದೀವಿ ಈ ತರ. ಇದನ್ನ ಗ್ರೀನು, ಮತ್ತೆ ಇದು 3, ಅದು ಆಲ್ಮೋಸ್ಟ್ ಒಂದು ಇಷ್ಟು ಹೈಟ್ ಇಂದು ಚೀಲ ತುಂಬಾನು ಬಟ್ಟೆ ಇತ್ತು. ಹಂಗಾಗಿ 3 ಸ್ಯಾರಿಗೂ ಎಷ್ಟೆಷ್ಟು ಥಿಕ್ನೆಸ್ ಬೇಕು ಅಷ್ಟಕ್ಕೆ ಡಿವೈಡ್ ಮಾಡಿಕೊಂಡು ಇದನ್ನ ಸ್ಟಿಚ್ ಮಾಡಿಸಿರೋದು. ಸೊ ಇದೇ ಸೀರೆಯಲ್ಲಿ ಸ್ವಲ್ಪ ಬ್ಲೂ ಕಾಂಬಿನೇಷನ್ ಇತ್ತು ಅಂತ, ಬ್ಲೂಗೆ ಸ್ವಲ್ಪ ಬ್ಲ್ಯಾಕ್ ಓಕೆ ಆಗುತ್ತೆ ಅಂತ ಬ್ಲ್ಯಾಕ್ ಹಾಕಿದೀವಿ. ಈಗ ಕೊಟ್ಟಿರೋ ಸ್ಯಾರಿನ ನಾವೇ ಸ್ವಲ್ಪ ಎಷ್ಟು ಮ್ಯಾಚ್ ಮಿಸ್ ಮ್ಯಾಚ್ ಆಗೋ ತರ ಅಂತ ಮಾಡಿರೋದು. ಮತ್ತೆ ಇದು ಪ್ರಿಂಟೆಡ್ ಸ್ಯಾರಿ. ಸೊ ಇದು ಸ್ವಲ್ಪ ಬ್ಲೂ ಶೇಡ್ ಇದೆ ಅಂತ ಈ ಕಡೆನೂ ಅದೇ ಕಲರ್ ಸ್ವಲ್ಪ ಕಾಂಬಿನೇಷನ್ ಬರೋ ತರ ಹಾಕಿದೀವಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ, ಸ್ಟಿಚಿಂಗ್ ಅಂತೂ ತುಂಬಾನೇ ಚೆನ್ನಾಗಿ ಬಂದಿದೆ. ಇದೆ ನೋಡಿ, ನಾನು ಹೇಳಿದ್ದು ಪ್ಯಾಂಟ್ ಇದೆ, ಮತ್ತೆ ಟಾಪ್ ಇದೆ, ಮತ್ತೆ ಪುಲೋವರ್ ಇದೆ, ಎಲ್ಲ ತರ ಮೆಟೀರಿಯಲ್ ಇದೆ, ಮತ್ತೆ ಕುರ್ತೀಸ್ ಇದೆ, ಮತ್ತೆ ಇದು ಸಿಂಗಲ್ ಗೌನ್ ತರ ಇದೆ. ಸೊ ಇದನ್ನೆಲ್ಲಾನು ನಾವು ಅದ್ರೊಳಗಡೆ ಹಾಕಿ ಹೆಂಗೆ ರೀಯೂಸ್ ಮಾಡ್ಬೋದು ಅಂತ, ಯಾವುದೇ ಮೆಟೀರಿಯಲ್ ಸಹ ವೇಸ್ಟ್ ಆಗೋದಿಲ್ಲ, ಎಲ್ಲ ರೀಯೂಸ್ಡ್ ಆಗಿದೆ. ಓಕೆ, ಅದಾಯ್ತು. ಇಷ್ಟು ಕಾಟನ್ ಸ್ಯಾರೀಸ್ ಆಯ್ತು. ಮತ್ತೆ ಇನ್ನೊಂದು ಕಾಟನ್ ಸ್ಯಾರಿ ಇತ್ತು, ಇದು ನೋಡಿ ಎಷ್ಟು ಚೆನ್ನಾಗಿದೆ ಕಾಂಬಿನೇಷನು, ರೆಡ್ ಮತ್ತೆ ಈ ಕಡೆಗೆ ಒಂದು ಕಂಪ್ಲೀಟ್ ಬ್ಲ್ಯಾಕ್ ಸ್ಯಾರಿ ಹಾಕಿದೀವಿ. ಇದೂನು ಡಬಲ್ ಬೆಡ್ ಸೈಜ್ದು. ಇದಕ್ಕೆ ಆಕ್ಚುಲಿ ಅವರು 10 ಸೀರೆ ಕೊಟ್ಟಿದ್ರು. ನಾನಂದ್ರೆ 5 ಕೌದಿ, 2 ಕೌದಿ ಬೇಕಂದ್ರೆ ಮಿನಿಮಮ್ 1 ಕೌದಿಗೆ 5 ಸೀರೆ ಬೇಕು ಅಂತ. ಬಟ್ ಅವ್ರು ಉಟ್ಕೊಳಕ್ ಸಾಫ್ಟ್ ಆಗಿರೋ ತರದ್ದು ಸ್ಯಾರೀಸ್ ಇಟ್ಕೊಂಡಿದ್ರು. ಹಂಗಾಗಿ ನಾನು ಸ್ಯಾರೀಸ್ ಚೆಕ್ ಮಾಡಿದ್ಮೇಲೆ, ಇಲ್ಲ ಮೇಡಮ್ ಆಗಲ್ಲ, ತುಂಬಾ ತೆಳು ಆಗ್ಬಿಡುತ್ತೆ ಅಂತ ಹೇಳಿದ್ಕೆ, ಸರಿ ಓಕೆ ಒಂದೇ ಸ್ಟಿಚ್ ಮಾಡಿಸಿ ಅಂತ ಹೇಳಿದ್ರು. ಕರೆಕ್ಟ್ ಸೈಜ್ ಥಿಕ್ನೆಸ್ ಬಂದಿದೆ ಇವಾಗ. ಯಾಕೆಂದ್ರೆ ನಾವು ಮುಂಚೆ ಉಟ್ಕೊಂತಿದ್ವಿ ಸೀರೆ ಎಲ್ಲ ಸ್ವಲ್ಪ ದಪ್ಪ ಇರ್ತಿತ್ತು, ಬಟ್ ಇವಾಗ ಉಟ್ಕೊಳ್ಳೋ ಸೀರೆ ಕಾಟನ್ ಅಂತಂದ್ರಲ್ಲ ತುಂಬಾ ತೆಳು ಇರುತ್ತಲ್ವಾ, ಹಂಗಾಗಿ ಅಂತ ಸೀರೆಗಳಿಗೆ ಸ್ವಲ್ಪ ತೆಳು ಮೆಟೀರಿಯಲ್ ಬೇಕು ಆಗಿರೋದ್ರಿಂದ ಇದು ಸ್ವಲ್ಪ ಜಾಸ್ತಿ ಸ್ಯಾರಿಗಳು ಬೇಕಾಗುತ್ತೆ. ಸೊ ಅದಾಯ್ತು. ಆಮೇಲೆ ಇನ್ನ ತುಂಬಾ ಜನ ಕ್ವಶನ್ಸ್ ಕೇಳಿದ್ದೇನಂತಂದ್ರೆ, ಈ ತರ ಸಿಂಥೆಟಿಕ್ ಸ್ಯಾರಿಲ್ ಹೊಲಿಸ್ಬೋದಾ ಅಂತ. ಅದಕ್ಕೇನೆ ಇದು ಸಿಂಥೆಟಿಕ್ ಸ್ಯಾರಿಲ್ ಹೊಲಿಸಿರೋದೊಂದು ತೋರ್ಸೋಣ ಅಂತ. ನೋಡಿ, ಇದು ಸಿಂಥೆಟಿಕ್ ಸ್ಯಾರಿ. ಇದು ನಂದು ನಮ್ಮ ಅಮ್ಮಂದು ಸೀರೆ, ತುಂಬಾ ಸ್ವಲ್ಪ ಒಂದು 10-15 ವರ್ಷ ಹಳೇದು ಇದು. ಇದನ್ನೇನು ಮಾಡಿದ್ವಿ, ಹಳೇದಾಯ್ತಲ್ಲ ಅಂತ ನೋಡಿ, ಇದು ಸೇಮ್ ಸ್ಯಾರಿ ಇತ್ತು. ಇಲ್ಲಿ ನೋಡಿ ಬುಟ್ಟ ಬುಟ್ಟ ಎಲ್ಲ ಇದೆ, ಬಟ್ ಇದೇನು ಪ್ರಾಬ್ಲಮ್ ಆಗಲ್ಲ, ಏನು ಒತ್ತುತ್ತೆ ಅನ್ನೋ ಥರ ಎಲ್ಲ ಏನಿಲ್ಲ. ಸೊ ಈ ಥರ ನೋಡಿ, ಇದನ್ನು ಸೇಮು ಡಬಲ್ ಬೆಡ್ ಸೈಜಲ್ಲಿ ಸ್ಟಿಚ್ ಮಾಡಿಸಿದ್ದೀವಿ.
ಈ ತರ ಬಂದಿದೆ ಅದು. ಅದಾಯ್ತು. ಅದಾದ್ಮೇಲೆ ಅದೇ ತರದ್ದೇ ಇನ್ನೊಂದು ಸಿಂಥೆಟಿಕ್ ಸ್ಯಾರಿ ನೀವು ನೋಡ್ಬೋದು. ಅಂದ್ರೆ ನಿಮಗೆ ಸ್ವಲ್ಪ ಕ್ಲಾರಿಟಿಯಾಗಿ ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರ ಅಷ್ಟೇನೆ. ಇದು ನಮ್ಮ ಅಜ್ಜಿದು ಸ್ಯಾರಿ ನೋಡಿ. ಇದು ಇನ್ನೊಂದು ಸಿಂಥೆಟಿಕ್ ಸ್ಯಾರಿ. ಯಾಕೆ ಅಂದ್ರೆ ತುಂಬಾ ಜನಕ್ಕೆ ಪಾಪ ಡೌಟ್ ಇರುತ್ತಲ್ವಾ, ಕಾಟನ್ ಹಾಕ್ಬೋದಾ ಸಿಂಥೆಟಿಕ್ ಹಾಕ್ಬೋದಾ ಅಂತ ಹೇಳ್ಬಿಟ್ಟು. ಅದಕ್ಕೆ ಸ್ವಲ್ಪ ಅವ್ರಿಗೆ ಕ್ಲಾರಿಟಿ ಸಿಗುತ್ತೆ ಅನ್ನೋದಕ್ಕೋಸ್ಕರ ಇದು ಮನೇಲೆ ಇದ್ದಿದ್ದು ಸ್ಯಾರಿ. ಅದಕ್ಕೆ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಇದು ಎರಡು ಕಡೆ ಸಿಲ್ಕ್ ಹಾಕಿದೀವಿ. ಇದು ನೋಡಿ ಒಂದ್ ಕಡೆ ಸಿಂಥೆಟಿಕ್ ಸ್ಯಾರಿ ಇದೆ, ಈ ಕಡೆಗೆ ಸ್ವಲ್ಪ ಕಾಟನ್ ತರ ಇರೋದು ಸ್ಯಾರಿ ಹಾಕಿದೀವಿ. ಇದಕ್ಕೆ ನಾವು ಏನ್ ಮಾಡ್ಬೋದಂದ್ರೆ ನಿಮಗೆ ಕಾಟನ್ನೇ ಬೇಕು ಸಾಫ್ಟ್ ಆಗಿ ಅಂತಂದ್ರೆ ಮೇಲ್ಗಡೆ ಕಾಟನ್ ಹಾಕಿ ಒಳಗಡೆ ಸಿಂಥೆಟಿಕ್ ಹಾಕ್ಬೋದು. ಇಲ್ಲ ಸಿಂಥೆಟಿಕ್ ಮೇಲೆ ಬೇಕು ತುಂಬಾ ಲಾಂಗ್ ಟರ್ಮ್ ಇರುತ್ತೆ ಸಿಂಥೆಟಿಕ್, ಏನು ಸ್ವಲ್ಪ ವಾಶ್ ಮಾಡಿದ್ರು ಎಲ್ಲ ಏನು ಅಂದ್ರೆ ನವದಿರೋ ತರ ಆಗಲ್ಲ ಅಂತ ಇದ್ರೆ ಬೇಕಾದ್ರೆ ಈ ತರ ಮೇಲ್ಗಡೆ ಸಿಂಥೆಟಿಕ್ ಹಾಕಿ ಒಳಗಡೆ ಕಾಟನ್ ಹಾಕ್ಬೋದು, ಹೆಂಗಾದ್ರೂ ಮಿಸ್ ಮ್ಯಾಚ್ ಮಾಡ್ಬೋದು. ಆಮೇಲೆ ನಾನು ಆಗ್ಲೇ ತೋರ್ಸಿದಂಗೆ ನಾನು ಕ್ಲಿಪ್ಸ್ ಹಾಕ್ತೀನಿ ಮುಂದೆ. ಎಲ್ಲಾ ತರ ಹಳೆ ಡ್ರೆಸ್ಸಸ್ ಏನೇ ಇದ್ರೂನು ಅದ್ರೊಳಗಡೆ ಹಾಕಿ ಮಾಡ್ಬೋದು. ಓಕೆನಾ? ಎಲ್ಲನೂ ನಾನು ನಮ್ಮಮ್ಮ ಪ್ಯಾಕ್ ಮಾಡಿ ಇಟ್ಬಿಟ್ವಿ. ಸಣ್ಣಕ್ಕೆ ಫೋಲ್ಡ್ ಮಾಡಿಬಿಟ್ಟು ಪ್ಯಾಕ್ ಮಾಡಿದ್ರೆ ತುಂಬ ಸ್ಪೇಸ್ ತಗೊಳ್ಳೋದಿಲ್ಲ, ನಮಗೆ ಕಳ್ಸೋಕ್ಕೂ ಈಸಿ ಆಗುತ್ತೆ. ಯಾಕೆಂದರೆ ಪೋರ್ಟರಲ್ಲೆಲ್ಲ ಡಿಸ್ಪ್ಯಾಚ್ ಮಾಡಬೇಕಾದ್ರೆ ತುಂಬ ಹೆವಿ ಇದೆ ಅನ್ನೋ ಥರ ಅವ್ರಿಗೆ ಫೀಲ್ ಆದರೆ ಮತ್ತೆ ಆರ್ಡರ್ ಎಲ್ಲ ಕ್ಯಾನ್ಸಲ್ ಮಾಡ್ತಾರೆ ಅವರು. ಸೊ ಬುಕ್ಕಿಂಗ್ ಕ್ಯಾನ್ಸಲ್ ಮಾಡ್ತಾರೆ. ಹಾಗಾಗಿ ಚಿಕ್ಕದಾಗಿ ಫೋಲ್ಡ್ ಮಾಡಿ ಇಟ್ಬಿಟ್ವಿ. ಒಂದು ಮೂರಾದರೆ ಒಂದು ಚೀಲ. ಮತ್ತು ಹೊಲಿಸ್ಬೇಕಾದ್ರೂ ಅಷ್ಟೇ ಸೀರೆ ಮಿಸ್ ಆಗುತ್ತೆ ಅನ್ನೋದು ಯಾವುದೇ ಚಾನ್ಸಸ್ ಇರೋದಿಲ್ಲ. ಯಾಕೆಂದರೆ ನಾವು ಸೆಪ್ರೇಟ್ ಚೀಲ ಮಾಡಿಕೊಂಡು ಅವ್ರವ್ರದ್ದು ಯಾವುದ್ಯಾವ್ದಿದೆ ಮೆಟೀರಿಯಲ್ ಅದನ್ನು ಮಾತ್ರ ಹಾಕಿ ಕಳಿಸಿರ್ತೀವಿ. ಸೊ ಹಾಗಾಗಿ ಅವ್ರು ಅದನ್ನು ಮಾತ್ರ ಸ್ಟಿಚ್ ಮಾಡಿ ಅದಕ್ಕೆ ಪ್ಯಾಕ್ ಮಾಡಿಕೊಂಡು ಆಮೇಲೆ ಅಷ್ಟೇ ಅವರು ನೆಕ್ಸ್ಟ್ ಚೀಲ ಓಪನ್ ಮಾಡ್ಕೋತಾರೆ. ಮತ್ತು ಇವ್ರು ಕೊಟ್ಟಿದ್ರದ್ರಲ್ಲಿ ನಾನು ಹೇಳಿದ್ದೆ, ಓಕೆ ಜೀನ್ಸ್ ಎಲ್ಲ ಇದ್ದರೆ ಕೊಟ್ಟಿರಿ ನೋಡೋಣ ಹಾಕ್ಬೋದಾ ಅಂತ. ಆಮೇಲೆ ಅವ್ರು ಹೇಳಿದರು, ಮೇಡಮ್ ಬೇಡ, ಇದು ಸ್ಟಿಚ್ ಮಾಡಿದ್ರೆ ಒಂದು ಮೇಲೆ ಕೆಳಗಡೆ ಆ ಥರ ಎಲ್ಲ ಆಗುತ್ತೆ, ಸೊ ಹಂಗಾಗಿ ಜೀನ್ಸ್ ಬೇಡವೇ ಬೇಡ ಅಂತ. ಹಂಗಾಗಿ ಜೀನ್ಸ್ ಬಿಟ್ಬಿಟ್ಟು ಮಿಕ್ಕಿದೆಲ್ಲ ಹಾಕಿ ಸ್ಟಿಚ್ ಮಾಡಿದ್ವಿ. ಸೊ ಅವ್ರಿಗೆ ರಿಟರ್ನ್ನ ಜೀನ್ಸ್ನ ಪ್ಯಾಕ್ ಮಾಡಿದೆ. ಬೆಂಗಳೂರಲ್ಲಿ ಬಿಸಿಲೇ ಇತ್ತು, ಆದರೆ ಊರಿಗೆ ಹೋದ್ರೆ ಮಧ್ಯಾಹ್ನ ಆದರೂ ಹೆಂಗಿತ್ತಂದರೆ ವೆದರು ಮಳೆ ಬರ್ತಾ ಇತ್ತು, ಉದುರುತ್ತಾ ಇತ್ತು. ಜೋರು ಮಳೆ ಏನಿರಲಿಲ್ಲ, ಆದರೆ ವೆದರ್ ಮಾತ್ರ ತುಂಬಾ ಥಂಡಿಯಾಗಿತ್ತು. ವಿಡಿಯೋ ಎಲ್ಲ ರೆಕಾರ್ಡ್ ಮಾಡಿಕೊಂಡು ಎಲ್ಲನೂ ಮತ್ತು ಬೆಂಗಳೂರಿಗೆ ಏನೇನು ತೊಗೊಂಬರ್ಬೇಕು ಎಲ್ಲನೂ ಪ್ಯಾಕ್ ಮಾಡಿ ಆಮೇಲೆ ಅಮ್ಮ ಅಡುಗೆ ಮಾಡ್ತಾಯಿದ್ರು. ಅಷ್ಟರಲ್ಲಿ ನಾನು ಏನೇನು ಬೇಕು ಎಲ್ಲನೂ ಪ್ಯಾಕ್ ಮಾಡಿ ಇಡ್ತಾ ಇದ್ದೆ. ಏಕೆಂದರೆ ಸಂಡೇನೇ ರಿಟರ್ನ್ ಬರೋದಿತ್ತು. ಸೊ ಹಾಗಾಗಿ ನಾವೇನು ಮಾಡಿದ್ವಿ, ಫಾರಂ ಕೋಳಿ ಸಾರು, ಮುದ್ದೆ ಮಾಡಿದ್ವಿ. ಆ್ಯಕ್ಚುಲಿ ಮಕ್ಕಳಿಗೆ ಬಿರಿಯಾನಿ ಅಂದರೆ ತುಂಬ ಇಷ್ಟ. ಆದರೆ ಫಸ್ಟು ನಮ್ಮಮ್ಮ ಇದನ್ನ ಹೇಳಿದರು, ಫಾರಂ ಕೋಳಿ ತೊಗೊಬನ್ನಿ ಅಂತ ಹೇಳಿಬಿಟ್ಟಿದ್ರು ನಮ್ಮ ಪಪ್ಪಂಗೆ. ಹಂಗಾಗಿ ಅವರು ಕಟ್ ಮಾಡಿಸ್ಬಿಟ್ಟಿದ್ರು. ಯೂಶ್ವಲಿ ನಾವು ರಿಟರ್ನ್ ಬರಬೇಕು ಅಂತ ಅಂದರೆ ಸಂಡೇ ಬೆಳಗ್ಗೆನೇ ಬಂದ್ಬಿಡ್ತೀವಿ. ಆದರೆ ಈ ಸತಿ ಹೋಗಿದ್ದೇನೆ ನಾವು ಗುರುವಾರ ನೈಟ್. ಹಾಗಾಗಿ ಸಂಡೇ ಬೆಳಗ್ಗೆ ಬೇಡ ಮತ್ತು ಮಧ್ಯಾಹ್ನದಂಗೆ ಹೊರಟ್ರು ಟ್ರಾಫಿಕ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಸಂಜೆ ಹೊರಡೋಣ ಒಂದು 5 o'clock 6 o'clock ಮೇಲೆ ಅಂದ್ಕೊಂಡ್ವಿ. ಹಂಗಾಗಿ ಊಟ ಎಲ್ಲ ಮುಗಿಸಿ ಮಕ್ಳಿಗಂತೂ ಖುಷಿ, ಓಕೆ ಸಂಜೆ ಹೊರಡೋಣ ಅಂತ ಹೇಳಿದ್ರಲ್ಲ ಅಂತ ಹೇಳ್ಬಿಟ್ಟು. ನಾವು ವೀಕ್ ಡೇಸ್ ಹೋದರೆ ನಮ್ಮಮ್ಮ ಬೆಳಗಿಂದ ಸಂಜೆ ತನಕ ಇರೋದಿಲ್ಲ, ಸ್ಕೂಲಿಗೆ ಹೋಗ್ಬಿಟ್ಟಿರ್ತಾರೆ. ಹಂಗಾಗಿ ಅವರು ಶುಕ್ರವಾರ ಮತ್ತು ಶನಿವಾರ 2 ದಿನನೂ ಮಾತಾಡೋಕ್ಕಷ್ಟು ಸಿಕ್ಕೇ ಇರಲಿಲ್ಲ. ಓಕೆ ಸಂಡೇ ಲೇಟಾಗಿ ಹೊರಡೋದು ಅಂತ ಆಗಿದ ತಕ್ಷಣ ಎಲ್ಲ ಕ್ಲೀನ್ ಮಾಡಿ ಫಸ್ಟೇ ಬೆಳಗ್ಗೆ ಕೂತ್ಕೊಂಡು ಮಾತಾಡೋಣ ಅಂತ ಹೇಳಿಬಿಟ್ಟು ನಮ್ಮದು ನಾನ್ ಸ್ಟಾಪ್ ಮಾತು ಬೆಳಗ್ಗೆಯಿಂದ ಸ್ಟಾರ್ಟ್ ಆದರೆ ಬೇಕಾದ್ರೆ ರಾತ್ರಿ ತನಕನೂ ಮಾತಾಡ್ತಾನೆ ಇರ್ತೀವಿ. ಅದು ಮೂವಿ ನೋಡಿದ್ದೆ ದುರಂಧರ್ದು ಅಂತ ಹೇಳಿಬಿಟ್ಟು ಅದ್ರ ಸ್ಟೋರಿ ಹೇಳ್ತಾ ಇದ್ದೆ ಅಮ್ಮಂಗೆ. ಅವ್ರು ಇನ್ನೂ ನೋಡಿರಲಿಲ್ಲ ಅಂತ ಹೇಳ್ಬಿಟ್ಟು, ಪೇಟ್ರಿಯಾಟಿಕ್ ಮೂವಿ ಚೆನ್ನಾಗಿದೆ ನೋಡಿ ಅಂತ. ದಿನ ಫೋನಲ್ಲಿ ಎಷ್ಟು ಮಾತಾಡಿದ್ರು ಮತ್ತೆ ಊರಿಗೆ ಹೋದಾಗಂತೂ ಮತ್ತೆ ಅದನ್ನೇ ರಿಪೀಟ್ ಹೇಳೋದಾಗ್ಲಿ ನಮ್ಮ ಮಾತಂತೂ ಮುಗಿಯೋದಿಲ್ಲ. ನಮ್ಮ ಪಪ್ಪ ಬೆಂಗಳೂರಿಗೆ ಹೊರ್ಡ್ತೀವಿ ಅಂತ ಹೇಳಿಬಿಟ್ಟು ಊರಿಂದ ಬಾಳೆಗೊನೆ ತಗೊಬಂದಿದ್ರು. ಅದನ್ನೆಲ್ಲ ಸ್ವಲ್ಪ ಊರಿಗೆ ಮತ್ತು ಇಲ್ಲಿಗೆ ಡಿವೈಡ್ ಮಾಡಿ ಇಡ್ತಾಯಿದ್ರು. ಬೆಂಗಳೂರಿಗೆ ತಗೊಬಂದರೆ ಬಾಳೆಗೊನೆ ಏನಂದರೆ ಒಂದೇ ಸತಿ ಹಣ್ಣಾಗ್ಬಿಡುತ್ತೆ, ಆದರೆ ಊರಲ್ಲಿದ್ದರೆ ಸ್ವಲ್ಪ ಸ್ವಲ್ಪನೇ ಹಣ್ಣಾಗ್ತಾ ಇರುತ್ತೆ. ಅದೇನಂತ ಗೊತ್ತಿಲ್ಲ, ಇಲ್ಲಿ ಹ್ಯುಮಿಡಿಟಿಗೆ ಅನಿಸುತ್ತೆ. ಲಾಸ್ಟ್ ಟೈಮ್ ಊರಿಗೆ ಹೋದಾಗ ಕಂಟಿನ್ಯೂಸ್ ಆಗಿ ಒಂದು 2-3 ವೀಕ್ಸ್ ಊರಲ್ಲೇ ಇದ್ದಿದ್ದರಿಂದ ತುಂಬಾನೇ ಗಿಡ ಹೋಗ್ಬಿಟ್ಟಿತ್ತು ಪಾಟಲ್ಲಿ ಬೆಂಗಳೂರಲ್ಲಿ. ಹಾಗಾಗಿ ಸ್ವಲ್ಪ ಗಿಡ ತಗೊಂಡು ಹೋಗೋಣ ಅಂತ ಅನ್ಕೊಂಡಿದ್ದೆ, ಮತ್ತೆ ಮರ್ತಿದ್ದೆ. ಆದರೆ ಸಂಡೇ ಲೇಟಾಗಿ ಹೋಗೋದು ಅಂತ ಗೊತ್ತಾದ್ಮೇಲೆ ಓಕೆ ಸ್ವಲ್ಪ ಗಿಡಗಳು ತಗೊಂಡೋಗೋಣ ಅಂತ. ಇದು ನಮ್ಮ ಪಕ್ಕದ ಮನೆ ಆಂಟಿ ಹಾಕಿರೋದು, ಸುಮಾರು ಗಿಡಗಳು ಹಾಕಿದ್ದಾರೆ, ಚೆನ್ನಾಗಿದೆ. ತುಳಸಿ ಗಿಡ ಅಂತೂ ನಮ್ಮನೇಲಿ ಹೋಗ್ತಾನೆ ಇರುತ್ತೆ. ಬೆಂಗಳೂರಲ್ಲಿ ಏನು ಅಂತ ಗೊತ್ತಿಲ್ಲ, ನನ್ನ ಹಸ್ಬೆಂಡ್ ಬೈತಾ ಇರ್ತಾರೆ ಪದೇ ಪದೇ ತುಳಸಿ ಗಿಡ ಹೋಗಬಾರ್ದು ತರಬೇಡ ಅಂತ. ಬಟ್ ಮನೆ ಹತ್ರ ತುಳಸಿ ಗಿಡ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ತೊಗೊಂಡೋಗಿ ಹಾಕ್ತಾನೆ ಇರ್ತೀನಿ. ಬೇರೆ ಗಿಡಗಳೆಲ್ಲ ಏನೂ ಆಗೋದಿಲ್ಲ, ಆದರೆ ತುಳಸಿ ಗಿಡ ಮಾತ್ರ ಬಾಡೋಗುತ್ತೆ. ಏನಕ್ಕೆ ಅಂತ ಗೊತ್ತಿಲ್ಲ. ಯಾರಿಗಾರು ಏನಕ್ಕೆ ಅಂತ ರೀಸನ್ ಗೊತ್ತಿದ್ರೆ ಕಮೆಂಟ್ ಮಾಡಿ, ನನಗೂ ತಿಳ್ಕೊಂಡಂಗೆ ಆಗತ್ತೆ. ನನ್ನ ದೊಡ್ಡ ಮಗಳು
ಹೆಚ್ಚು ಕಮ್ಮಿ ಹುಟ್ಟಿ ಬೆಳೆದಿದ್ದೆಲ್ಲ ಊರಲ್ಲೇ. ಹಾಗಾಗಿ ಅವಳು ನಾವು ಅಡ್ಮಿಷನ್ ಮಾಡಿ ಬೆಂಗಳೂರಿಗೆ ಕರ್ಕೊಂಬಂದಾಗ ಹೂ ದುಡ್ಡು ಕೊಟ್ಟು ತೊಗೊಂಬರೋದು ನೋಡ್ಬಿಟ್ಟು ಅವಳು ಕೇಳ್ತಾ ಇದ್ಲು, ಅಮ್ಮ ಬೆಂಗಳೂರಲ್ಲಿ ಹೂವು ದುಡ್ಡು ಕೊಟ್ಟು ತೊಗೊಂಬರ್ಬೇಕಾ? ಊರಲ್ಲಿ ಎಷ್ಟೊಂದು ಹೂವಿರುತ್ತೆ, ಯಾರು ಬೇಕಾದರೂ ಕಿತ್ಕೊಬೋದು ಬೇರೆಯವ್ರ ಮನೆ ಹತ್ರ ಹೋಗಿನೂ. ಇಲ್ಲ ಅದಕ್ಕೂ ಎಲ್ಲ ದುಡ್ಡು ಕೊಟ್ಟು ತಗೋತೀವ ಅಂತ ಕೇಳ್ತಿದ್ಲು. ನಾನು ಬೆಂಗಳೂರಲ್ಲೆಲ್ಲ ಸಾಮಾನ್ಯ ದುಡ್ಡು ಕೊಟ್ಟು ಯಾವಾಗಲೂ ಎಲ್ಲ ಗಿಡಗಳು ತಗೊಂಡಿಲ್ಲ. ಊರಿಗೆ ಬಂದಾಗಲೇ ತಗೊಂಡೋಗ್ಬಿಡ್ತೀನಿ. ಮತ್ತು ಇದೆಲ್ಲ ಸ್ವಲ್ಪ ಲೋ ಮೇಂಟೆನೆನ್ಸೇ ಇರುತ್ತೆ. ನನಗೆ ಗಿಡಗಳು ಬೆಳೆಸೋದು ಅಂದರೆ ತುಂಬಾ ಇಷ್ಟ. ಚಿಕ್ಕದ್ರಿಂದ ಇದ್ದಾಗ್ಲೂ ನಾವು ಊರ ಕಡೆನೇ ಇದ್ದಿದ್ರಿಂದ ಮನೆ ಹತ್ರ ತುಂಬಾನೇ ಗಿಡಗಳು ಹಾಕೊಂಡಿರ್ತಿದ್ವಿ. ಆದರೆ ಬೆಂಗಳೂರಲ್ಲಿ ಆಪ್ಷನ್ ಇಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಪಾಟ್ ಇಟ್ಕೊಂಡಿದ್ದೀನಿ ಅಷ್ಟೇನೆ. ನಮ್ಮ ಪಕ್ಕದ ಮನೆ ಆಂಟಿ ಅಂತೂ ತುಂಬಾನೇ ಗಿಡಗಳು ಹಾಕಿದ್ದಾರೆ, ಎಷ್ಟು ಚೆನ್ನಾಗಿದೆ ಅಂತ. ಮತ್ತೆ ಅವರು ಇದು ಒಂದೆಲ್ಗ ಸೊಪ್ಪು ಫಾರಮಿಂದ ತಂದು ಹಾಕಿದ್ದು ತುಂಬ ಚೆನ್ನಾಗಿ ಬೆಳೆದಿದೆ. ಸುಮಾರು ಹಬ್ಕೊಂಡ್ಬಿಟ್ಟಿತ್ತು. ನೀವು ಒಂದು ತಗೊಂಡೋಗಿ ಪಾಟಿಗೆ ಹಾಕ್ಕೊಳ್ಳಿ, ಚಟ್ನಿ ಎಲ್ಲ ಮಾಡ್ಬೇಕಾದ್ರೆ ಹಾಕ್ಕೊಂಡ್ರೆ ತುಂಬ ಒಳ್ಳೇದು ಮಕ್ಕಳಿಗೆ ಅಂತ ಹೇಳ್ಬಿಟ್ಟು. ಪಾಟ್ ಇಟ್ಟಿದೆ ಎಷ್ಟು ಅವನಿಗೆ ಸುಮ್ಮನೆ ಹಾಕಿ. ಯಾರಿಗೆಲ್ಲ ಬುಲ್ಲುರಿ ಬುಡ್ಡ ಅಂದ್ರೆ ಗೊತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಊರ್ ಕಡೆ ಇರೋರಿಗೆ ಸಾಮಾನ್ಯ ಗೊತ್ತಿರುತ್ತೆ. ಇದು ಮಣ್ಣು ಹಾವಿಗೆ ಬುಲ್ಲುರಿ ಬುಡ್ಡ ಅಂತ ಹೇಳ್ತಾರೆ. ಅದು ನಾನು ಹೇಳ್ದೆ ಅಲ್ವಾ, ನಮ್ಮನೆ ಪಕ್ಕದ ಮನೆ ಆಂಟಿ ಮನೆ ಹಿಂದ್ಗಡೆ ಅದು ತುಂಬಾನೇ ಮರಿ ಹಾಕ್ಬಿಟ್ಟಿತ್ತಂತೆ. ಒಂದು 10-15 ಮರಿ ಇತ್ತಂತೆ. ಅದ್ರ ಬಗ್ಗೆ ಮಾತಾಡ್ತಿದ್ವಿ ಅಂತ ನನ್ನ ಮಗಳು ಕೇಳಿಸ್ಕೊಂಡ್ಬಿಟ್ಟು ಅದನ್ನ ಕೇಳ್ತಾ ಇದ್ಲು ಏನು ಅಂತ. ಎಷ್ಟ್ ದಿನ ಊರಲ್ಲಿದ್ರೂ ಸಾಕಾಗದೇ ಇಲ್ಲ. ಇನ್ನೂ ಒಂದಿನ ಇರ್ಬೋದಿತ್ತು, ಇನ್ನೂ ಒಂದಿನ ಇರ್ಬೋದಿತ್ತು ಅಂತ ಅನ್ನಿಸ್ತಾ ಇರತ್ತೆ. ಬಟ್ ಮಂಡೇ ಹೊರಟು ಬರೋಕ್ಕಾಗಲ್ಲ, ಮಕ್ಳನ್ನ ಸ್ಕೂಲಿಗೆ ಕಳ್ಸೋ ಅಷ್ಟೊತ್ತಿಗೆ. ಮತ್ತೆ ಮಕ್ಳಿಗೂ ಟೆಸ್ಟ್ ಇತ್ತು ಮಂಡೇಯಿಂದ. ಸ್ವಲ್ಪ 5 o'clock ಹಂಗೆ ಹೊರಟ್ರೆ ಒಂದು 9-9:30 ಅಷ್ಟ್ರಲ್ಲಿ ರೀಚ್ ಆದರೆ ಮಕ್ಳಿಗೆ 1 hour ಓದಿಸ್ಬೋದು ಅಂತ ಅನ್ಕೊಂಡ್ವಿ. ಊರಿಂದ ಬೆಂಗಳೂರಿಗೆ ಬರ್ಬೇಕಾದ್ರೆ ಯಾವಾಗ್ಲೂ ಕಾರಲ್ಲಿ ಜಾಗನೇ ಇರೋದಿಲ್ಲ, ಅಡ್ಜಸ್ಟ್ ಮಾಡೋದೇ ಆಗುತ್ತೆ. ಅದರಲ್ಲೂ ಈ ಸತಿ ಅಂತೂ ಅಕ್ಕಿ ಖಾಲಿಯಾಗಿತ್ತು ಅಂತ ಎಲ್ಲ ಅಕ್ಕಿ ತಗೊಂಡ್ವಿ. ಬೆಂಗಳೂರಲ್ಲಿ ಎಷ್ಟೇ ಥರ ವೆರೈಟೀಸ್ ಅಕ್ಕಿ ಸಿಕ್ಕಿದ್ರು ನಮಗೆ ಊರಿಂದ ತಗೊಬಂದ್ರೇನೆ ಸಮಾಧಾನ. ತಗೊಬಂದು ಇಟ್ಕೊಂಡಿರ್ತೀವಿ, ಖಾಲಿ ಆದರೂ ಅಷ್ಟೇ. ಯಾರು ರಿಲೇಟಿವ್ಸ್ ಯಾರು ಬರ್ತಿದ್ರೆ ಅವ್ರಿಗೆ ತಗೊಂಬರಕ್ಕೆ ಹೇಳ್ತೀವಿ, ಅಥವಾ ನಾವೇ ಹೋದಾಗ ತಗೊಂಬರ್ತೀವಿ ಹೊರತು ಇಲ್ಲಿ ತಗೊಳ್ಳೋದಂತೂ ತುಂಬಾನೇ ಕಮ್ಮಿ. ನಾನು ಹೊರಡೋ ಟೈಮಲ್ಲಿ ನನ್ನ ತಂಗಿ ಪಾಪು ಮಲ್ಕೊಂಡ್ಬಿಟ್ಟಿತ್ತು. 2 ದಿನದಿಂದ ಪಾಪ ಈ ಇಬ್ರು ಮಕ್ಳ ಜೊತೆನೂ ಆಟ ಆಡ್ಬಿಟ್ಟು ಅದಕ್ಕೆ ಒಂದಕ್ಕೆ ಬೋರ್ ಆಗುತ್ತೆ ಅಂತ. ಬಟ್ ಹೊರಡೋ ಟೈಮಲ್ಲಿ ಎದ್ದಿರ್ಲಿಲ್ಲ ಅದು. ಎದ್ದಿದ್ದಿದ್ರೆ ಅಳ್ತಾ ಇತ್ತು. ಬೆಳಗ್ಗೆನೆ ನಾವು ಹೋಗ್ತೀವಿ ಪಾಪು ಅಂತ ಮಕ್ಳು ಹೇಳಿದಾಗ ಅದು ಆಲ್ರೆಡಿ ಅಳಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿತ್ತು. ನನ್ನ ಚಿಕ್ಕ ಮಗಳು ಅಷ್ಟೇನೆ, ಅಮ್ಮ ಇನ್ನೊಂದು ದಿನ ಇರೋಣ ಅಮ್ಮ, ಇನ್ನು 1 or 2 days ಇರೋಣ ಅಮ್ಮ, ಹೋಗೋದು ಬೇಡ ಬೆಂಗಳೂರಿಗೆ ಅಂತ ಅವಳು ಸ್ಟಾರ್ಟ್ ಅಳು. ಆದರೆ ಏನು ಮಾಡೋದು, ಟೆಸ್ಟ್ ಇತ್ತು ಹಾಗಾಗಿ ಬರಲೇಬೇಕಿತ್ತು. ಮತ್ತು ಇದು ನಾವು ಪ್ಲ್ಯಾನ್ ಮಾಡೇ ಇರಲಿಲ್ಲ ಊರಿಗೆ ಹೋಗೋಕ್ಕೆ ಅಂತ. ಸಡನ್ನಾಗಿ ಏನೋ ಕೆಲಸ ಬಂತು, ಮತ್ತು ಕೌದಿದು ಆರ್ಡರ್ಸ್ ಇತ್ತಲ್ವಾ ಅಂತ ಹೇಳಿಬಿಟ್ಟು ಹೊರಟ್ಬಿಟ್ಟು ಬಂದ್ವಿ. ನಾನು ರಜಾ ಹಾಕ್ಕೊಂಡು ಬಂದಿದ್ದು, ಹಾಗಾಗಿ ನಾವು ರಿಟರ್ನ್ ಸಂಡೇ ಬರಲೇಬೇಕಿತ್ತು. ನನ್ನ ತಂಗಿ ಕ್ಯಾಮ್ರಾ ಮುಂದೆ ಎಲ್ಲ ಬರೋದು ಇಷ್ಟ ಆಗೋದಿಲ್ಲ, ಹಾಗಾಗಿ ಹೆಂಗಿದ್ರು ನಿನಗೆ ಬರಕ್ಕೆ ಇಷ್ಟ ಇಲ್ಲ ಅಲ್ವಾ, ನೀನೇ ರೆಕಾರ್ಡ್ ಮಾಡಿಬಿಡು ಅಂತ ಅವಳಿಗೆ ಕೊಟ್ಬಿಡ್ತೀನಿ. ಊರಿಂದ ಹೊರಟಾಗ ಬೇಜಾರಾಗುತ್ತೆ, ಆದರೆ ಬೆಂಗಳೂರಿಗೆ ಬಂದಮೇಲೆ ಮತ್ತೆ ಅದೇ ರೂಟೀನ್ ಅಡ್ಜಸ್ಟ್ ಆಗುತ್ತೆ. ಮಳೆ ವೆದರು ಎಷ್ಟು ಚೆನ್ನಾಗಿತ್ತು. ವೆದರ್ ಊರು ಬಿಟ್ಟು ಬರೋಕ್ಕಂತೂ ಮನಸ್ಸೇ ಇಲ್ಲ. ನಾವು ಬರ್ತಾ ಇದ್ದಾಗಲೂ ತುಂತುರು ಮಳೆ ಬೀಳ್ತಾನೆ ಇತ್ತು. ನಾವು ಬರ್ತಾ ಇರಬೇಕಾದ್ರೆ ಎಲ್ಲರಿಗೂ ಗೊತ್ತಿರೋ ವಿಷಯನೇ, ದೇವೇಗೌಡರು ಅವ್ರ ವೈಫ್ ಚೆನ್ನಮ್ಮ ಅವರು ತೀರ್ಕೊಂಡಿದ್ರು. ಸೊ ಅವ್ರದ್ದು ಪ್ರೊಸೆಷನ್ ಬರ್ತಾ ಇತ್ತು. ನಮಗೆ ಬೆಳ್ಳೂರು ಕ್ರಾಸ್ ಹತ್ರ ಸಿಕ್ಕಿದ್ರು, ನೋಡಿದ್ವಿ. ಬಟ್ ನಮ್ಗೆ ಆ ಮೂಮೆಂಟಿಗೆ ಗಾಡಿ ನಿಲ್ಲಿಸಿ ನೋಡ್ಬೋದು ಅನ್ನೋ ಥಾಟೇ ಬರಲಿಲ್ಲ. ಮಕ್ಕಳು ಮಲಗಿದ್ರು, ಮತ್ತು ಹಿಂದೆ ಗಾಡಿಗಳು ಬರ್ತಾ ಇದ್ದಿದ್ದರಿಂದ ನಾವೊಂದು 2 seconds ಸ್ಲೋ ಮಾಡಿ ನಾವು ಬಂದ್ಬಿಟ್ವಿ. ಟ್ರಾಫಿಕ್ ಆಗುತ್ತೆ, ಬೇಗ ರೀಚ್ ಆಗಬೇಕು ಅನ್ನೋ ಥಾಟೇ ತಲೆಯಲ್ಲಿ ಓಡ್ತಾ ಇತ್ತು. ಆಮೇಲೆ ಅನ್ಕೊಂಡ್ವಿ, ಅಯ್ಯೋ ಅವ್ರನ್ನ ನೋಡಕ್ ಸಾವಿರಾರು ಜನ ಕಾಯ್ತಾ ಇದ್ರು, ನಮಗೆ ಆಪರ್ಚುನಿಟಿ ಸಿಕ್ಕಿದ್ರು ನಾವು ನೋಡ್ಲಿಲ್ವಲ್ಲ ಅಂತ ಬೇಜಾರಾಯ್ತು. ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬಾಯ್.